ನಮಸ್ಕಾರ ಸ್ನೇಹಿತರೆ, SLN ಆಸ್ಟ್ರೋಟೆಕ್ಗೆ ಸ್ವಾಗತ. ನಾನು GK ಗುರುರಾಜ್. ನಾನು ಹೇಳುತ್ತಿರುವಂತಹ ಈ ಫಲ ವಿಭಾಗ ನಿಮ್ಮ ನಕ್ಷತ್ರದ ಫಲಗಳಲ್ಲ. ರವಿ ಯಾವ ನಕ್ಷತ್ರದಲ್ಲಿದ್ದಾನೆ ಆ ನಕ್ಷತ್ರದಲ್ಲಿರುವಂತಹ ಫಲ ವಿಭಾಗಗಳನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಚಿತ್ತಾ ನಕ್ಷತ್ರ 3ನೇ ಪಾದ ಹಾಗೂ 4ನೇ ಪಾದ ಹಾಗೂ ಸ್ವಾತಿ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರ 3 ಪಾದಗಳಲ್ಲಿ ನಾನು ಈ ರವಿ ಇರುವ ನಕ್ಷತ್ರದ ಫಲ ವಿಭಾಗಗಳನ್ನು ಹೇಳ್ತಾ ಇದ್ದೀನಿ. ಈ ಫಲ ವಿಭಾಗದಿಂದ ಆಗುವಂತಹ ಅನುಕೂಲಗಳು ಅನಾನುಕೂಲಗಳು ಏನು ಎಂಬುದಾಗಿ ತಿಳಿಯೋಣ ಬನ್ನಿ. ಮೊದಲನೇದಾಗಿ ಚಿತ್ತಾ ನಕ್ಷತ್ರ 3ನೇ ಪಾದವನ್ನ ನಾವು ವೀಕ್ಷಣೆಯನ್ನು ಮಾಡೋಣ. 3ನೇ ಪಾದದಲ್ಲಿ ಸಾಂಘಿಕ ಮನೋಭಾವನೆ ಇರುವಂತಹ ವ್ಯಕ್ತಿ, ಕಾವ್ಯ ರಚನೆ, ಸಾಹಿತ್ಯ ಇತ್ಯಾದಿ ಬರವಣಿಗೆಗಳಲ್ಲಿ ತುಂಬಾ ಆಸಕ್ತಿ ಇರುವಂತಹ ವ್ಯಕ್ತಿ, ಮಾತುಗಾರ, ವಾಕ್ಚಾತುರ್ಯ ಉಳ್ಳವರು, ಜನಗಳನ್ನ ತುಂಬಾ ಚೆನ್ನಾಗಿ ಚೆನ್ನಾಗಿ ಅಭಿಮಾನಿ ದೇವರುಗಳನ್ನ ಸಂಪಾದನೆ ಮಾಡುವಂತಹ ವ್ಯಕ್ತಿಗಳು. ಇವರಿಗೆ ಕೆಲವು ಸಮಯದಲ್ಲಿ ತಾವು ಗಳಿಸಿರುವಂತಹ ಸಂಪತ್ತಿನಲ್ಲಿ ಸ್ವಲ್ಪ ಅತೃಪ್ತಿ ಇರುವಂತಹ ವ್ಯಕ್ತಿಗಳು. ಇವರಿಗೆ ಒಂಟಿ ಜೀವನ ಅಷ್ಟು ಇಷ್ಟ ಆಗೋದಿಲ್ಲ. ಇನ್ನು ಚಿತ್ತಾ ನಕ್ಷತ್ರ 4ನೇ ಪಾದದಲ್ಲಿ ಇವರು ಸ್ವಲ್ಪ ಚಂಚಲ ಸ್ವಭಾವ ಇರುವಂತಹ ವ್ಯಕ್ತಿಗಳು. ಆ ಚಂಚಲ ಸ್ವಭಾವ ಬಿಟ್ರೆ ಜೀವನ ತುಂಬಾ ಚೆನ್ನಾಗಿ ನಡೆಸ್ಬೋದು. ಇನ್ನೊಬ್ಬರಿಗೆ ಆಶ್ರಯದಾತರು, ಬೇರೆಯವರಿಗೆ ಒಳ್ಳೆ ಆಶ್ರಯವನ್ನು ಕೊಡುವಂತಹ ವ್ಯಕ್ತಿ, ಬುದ್ಧಿಜೀವಿಗಳು, ಕಷ್ಟದಲ್ಲಿರುವಂತಹ ವ್ಯಕ್ತಿಯನ್ನು ನೋಡಿ ಅನುಕಂಪವನ್ನು ಮಾಡುವಂತಹ ವ್ಯಕ್ತಿ, ಸಂತತಿ ಇರುವಂತಹ ವ್ಯಕ್ತಿ. ಸ್ವಲ್ಪ ಧೈರ್ಯ ಕಡಿಮೆ, ಆಗಾಗ ಧೈರ್ಯ ತರಿಸ್ಕೊಂಡ್ರೆ ಇನ್ನೂ ತುಂಬಾ ಜೀವನ ಸೊಗಸಾಗಿ ನಡೆಸಬಹುದು. ಮತ್ತೆ ಸ್ಥಿರವಾದಂತ ಒಂದೇ ಕೆಲಸದಲ್ಲಿ ಜೀವನ ಪೂರ್ತಿ ಚೆನ್ನಾಗಿ ಕೆಲಸ ಮಾಡಿ ಸಂಪತ್ತನ್ನು ಗಳಿಸುವಂತಹ ವ್ಯಕ್ತಿಗಳು. ಇನ್ನು ಸ್ವಾತಿ ನಕ್ಷತ್ರ 1ನೇ ಪಾದ, ಜೀವಿತ ಮಧ್ಯಭಾಗದಲ್ಲಿ ಒಳ್ಳೆಯ ಸುಖ, ಒಳ್ಳೆ ವಿದ್ಯೆ ಇದೆ. ಆ ವಿದ್ಯೆಗೆ ತಕ್ಕಂತೆ ಗರ್ವನೂ ಹಾಗೆ ಇದೆ. ಒಂದು ರೀತಿ ತೆಳ್ಳಗಿರುವಂತಹ ಶಾರೀರಿಕ ಇವರದು, ಶಾಂತ ಸ್ವಭಾವ ಉಳ್ಳವರು, ಇವರಿಗೆ ಶಾಂತಿ ಜೀವನ ತುಂಬಾ ಇಷ್ಟಪಡ್ತಾರೆ, ತುಂಬಾ ಗಲಾಟೆ ಇಷ್ಟಪಡೋದಿಲ್ಲ. ಇನ್ನು ಸ್ವಾತಿ ನಕ್ಷತ್ರ 2ನೇ ಪಾದದಲ್ಲಿ ಬಂದ್ರೆ ಒಂದು ರೀತಿ ನಿರಾಶವಾದಿಗಳು. ಒಂದು ರೀತಿ ಇವರು ಜೀವನ ನಡೆಸುವಂತಹ ವ್ಯಕ್ತಿಗಳು ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಆ ಉಪಕಾರ ಮಾಡಿದಂತೆ ವ್ಯಕ್ತಿ ಇವ್ರನ್ನ ಸ್ಮರಣೆ ತಗೊಂಡ್ಬರಲ್ಲ. ಅವರಿಂದ ದೂರ ಸರದ ಮೇಲೆ ಇವರನ್ನು ಉಪಕಾರ ಸ್ಮರಣೆ ಮಾಡ್ತಾರೆ. ಆದಾಗ್ಲೂ ಸಹಿತ ಯಾವುದೇ ರೀತಿ ಅದರ ಬಗ್ಗೆ ಗೋಜಿಗೋಗಲ್ಲ. ಇವ್ರು ಮಾಡುವಂತ ಏನು ಪ್ರಾಮಾಣಿಕವಾದಂತ ಸಹಾಯ ಇದೆ ಅದಕ್ಕೆ ಬೆಲೆನೇ ಕೊಡಲ್ಲ ಜನ. ಆದ್ರೂ ಅದರ ಬಗ್ಗೆ ಯೋಚನೆ ಮಾಡಲ್ಲ, ಯಾರು ನಂಬೋದೂ ಇಲ್ಲ ವ್ಯಕ್ತಿಯವರು. ಇನ್ನ ಸ್ವಾತಿ ನಕ್ಷತ್ರ 3ನೇ ಪಾದಕ್ಕೆ ಬಂದ್ರೆ ಸಂಶೋಧನೆಯ ವಿಭಾಗದಲ್ಲಿ ಪ್ರತಿಷ್ಠೆ, ತುಂಬಾ ಚೆನ್ನಾಗಿ ಗೌರವ ಇದೆಲ್ಲ ತುಂಬಾ ಗಳಿಸಿರ್ತಾರೆ. ಸಾಮಾಜಿಕದಲ್ಲಿ ಹೋರಾಟವನ್ನು ಮಾಡುವಂತ ಒಳ್ಳೆ ಲಕ್ಷಣ ಇದೆ. ಯಾವ್ದಾದ್ರೂ ವಿಶೇಷ ವಿಷಯಗಳಲ್ಲಿ ತುಂಬಾ ಆಸಕ್ತಿಯನ್ನು ಪಡಿತಾರೆ ಇವರು. ಮತ್ತೆ ತನ್ನ ಪತ್ನಿಯಲ್ಲಿ ಬಹಳ ವಿಶೇಷವಾದಂತ ವಿಶ್ವಾಸವನ್ನು ಮಾಡ್ತಾರೆ. ಕೆಲವು ಸಮಯದಲ್ಲಿ ಇವರಿಗೆ ಸಂತಾನದಿಂದ ಅಂದ್ರೆ ಇವರ ಮಕ್ಕಳಿಂದ ಆಗುವಂತ ಕೆಲವು ಸಮಸ್ಯೆಗಳು ಎದುರಾದೀತು. ವಾತಾವರಣ ಬರುವಂತ ಮಾತುಕತೆಗಳು, ಒಂದು ರೀತಿ ಮಾತಿನಲ್ಲಿ ಅವಾಗವಾಗ ದ್ವಂದ್ವಾರ್ಥ, ಇವ್ರ ಮಾತು ಅರ್ಥನೇ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಬಹಳ ಶ್ರಮ ವಹಿಸಿ ಕಷ್ಟಪಟ್ಟು ಜೀವನವನ್ನ ಮೇಲಕ್ಕೆ ತಗೊಂಡ್ಬಂದಿರ್ತಾರೆ. ಆದ್ರೆ ಆ ವಯಸ್ಸಿನಲ್ಲಿ ಶ್ರಮಕ್ಕೆ ತಕ್ಕಂತೆ ಫಲ ಇವರು ಯಾವಾಗ ಪಡಿತಾರೆ ಅಂದ್ರೆ ಒಂದು ಅಂತ್ಯ ಭಾಗ, ಒಂದು 45-50ನೇ ವಯಸ್ಸಿಗೆ ಇವರು ಅವಾಗ ಸ್ವಲ್ಪ ಸುಖ ಸಂಪತ್ತುಗಳನ್ನ ಅನುಭವಿಸುವಂತಹ ಒಂದು ತಾಕತ್ತು ಇವರಿಗೆ ಬರುತ್ತೆ. ಸ್ವಾತಿ ನಕ್ಷತ್ರ 4ನೇ ಪಾದದಲ್ಲಿ ಒಂದು ರೀತಿ ಮಾತಿನಲ್ಲಿ ಅಯಸ್ಕಾಂತ ಇರುವಂತಹ ಮಾತಿನ ಒಂದು ಭಾಗ ಇವರಲ್ಲಿ ತುಂಬಾ ಚೆನ್ನಾಗಿದೆ. ಯಾವ್ದಾದ್ರೂ ಕಾರ್ಯ ಸಾಧನೆ ಮಾಡಬೇಕು ಅಂತ ಬಂತು ಅಂದ್ರೆ ಇವರು ಮನಸ್ಸಿಗೆ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ, ಆದ್ರೆ ಹಿಂದೇಟ್ ಹಾಕ್ಬಿಡ್ತಾರೆ. ಹಿಂದೇಟ್ ಹಾಕದಲ್ದೆ ಇನ್ನೊಬ್ಬರಿಗೆ ಬೋಧಕರಾಗಿರ್ತಾರೆ, ಇನ್ನೊಬ್ಬರಿಗೆ ಹೇಳ್ತಾ ಹೋಗ್ತಿರ್ತಾರೆ. ಆದ್ರೆ ಇವರು ಸಾಧನೆ ಮಾಡೋದ್ರಲ್ಲಿ ಹಿಂದಕ್ಕೆ ಹಾಕ್ತಾರೆ, ಹಿಂದೆಜ್ಜೆ ತಗೊಂತಾರೆ. ಸಣ್ಣ ಸಣ್ಣ ಕೆಲವು ಕೆಲಸಗಳಿಗೆಲ್ಲ ತನ್ನ ತುಂಬಾ ಹತ್ತಿರದಲ್ಲಿರೋರನ್ನ ಕರೆದು ಆ ಕೆಲಸವನ್ನೇ ಇವರು ಮಾಡಿಸ್ಕೊಂತಾರೆ. ಆದ್ರೆ ತನ್ನವರಲ್ಲಿ ತನ್ನ ಬಂಧು ಬಳಗದವರಲ್ಲಿ ಜಾಸ್ತಿ ಇವರು ಅವಲಂಬನೆ ಇರುತ್ತೆ. ಅವರಿಂದ ಸ್ವಲ್ಪ ತಾನು ದೊಡ್ಡವನು ಅನ್ನೋದನ್ನು ತೋರಿಸ್ಕೊಳ್ಳುವಂತ ಗುಣಗಳಿದೆ. ಇದೆಲ್ಲ ಸ್ವಲ್ಪ ವೀಕ್ನೆಸ್ ನ ಬಿಟ್ಬಿಟ್ರೆ ಇವರು ಅದನ್ನ ಸರಿಯಾಗಿ ಕಾರ್ಯ ಸಾಧನೆ ಮಾಡುವಂತ ಗುಣಲಕ್ಷಣಗಳು ಇವರಲ್ಲಿ ಬಂದ್ರೆ, ಅಕಸ್ಮಾತ್ ಬೇರೆ ಬೇರೆ ಗ್ರಹಗಳ ಸಂಯೋಗ ಚೆನ್ನಾಗಿತ್ತು ಅಂದ್ರೆ ಈ ಹೇಳಿದ ಫಲಗಳು ಇವರಿಗೆ ಇರೋದಿಲ್ಲ.
ಯಾಕಂದ್ರೆ ಇದು ತುಲಾ ರಾಶಿಯಲ್ಲಿರುವ ರವಿಯ ಒಂದು ಫಲ ವಿಭಾಗ. ಅಲ್ಲಿ ಏನಾದ್ರೂ ರವಿಗೆ ನೀಚಭಂಗ ಆಗಿ ಆ ಗ್ರಹಗಳ ಸಂಯೋಗ ತುಂಬಾ ಚೆನ್ನಾಗಿದ್ರೆ ಏನು ಈ ನಕ್ಷತ್ರಕ್ಕೆ ಹೇಳಿರುವಂತಹ ಫಲಗಳಿದೆ ಇದು ಫಲಕ್ಕೆ ವಿರುದ್ಧವಾಗಿರುತ್ತೆ. ತುಂಬಾ ಚೆನ್ನಾಗಿ ಬಾಳಿ ಬದುಕ್ತಾರೆ. ಇನ್ನು ವಿಶಾಖ ನಕ್ಷತ್ರ 1ನೇ ಪಾದಗಳಲ್ಲಿ ಒಳ್ಳೆ ಬುದ್ಧಿವಂತರು, ಧೀಶಕ್ತಿ ಅಂದ್ರೆ ಸೂಕ್ಷ್ಮವಾದಂತ ತೀಕ್ಷ್ಣವಾದಂತ ಬುದ್ಧಿ ಇರುವಂತಹ ವ್ಯಕ್ತಿಗಳು. ಯಾವುದೇ ರೀತಿಯಾದಂತ ಕಾರ್ಯ ಸಾಧನೆ ಮಾಡಬೇಕು ಅಂತಿದ್ರೆ ಹಗಲು ರಾತ್ರಿ ಅನ್ನೋದು ನೋಡಲ್ಲ, ಹಠವಾಗಿ ಕೆಲಸ ಮಾಡ್ತಾರೆ. ಆಕಸ್ಮಿಕವಾಗಿ ಒಂದು ಲಾಭ ಇವರಿಗೆ ಸಿಕ್ಕತ್ತೆ, ಯಾಕಂದ್ರೆ ಆ ಶ್ರಮಕ್ಕೆ ತಕ್ಕಂತೆ ಲಾಭ ಬರುತ್ತೆ. ಜೀವಿತದ 2ನೇ ಭಾಗದಲ್ಲಿ ಇವರು ಸುಖ ಸಂತೋಷಗಳನ್ನ ತುಂಬಾ ಚೆನ್ನಾಗಿ ಅನುಭವಿಸ್ತಾರೆ. ವಿಶಾಖ ನಕ್ಷತ್ರ 2ನೇ ಪಾದ ಚಿಕ್ಕಂದಿನಿಂದ ಒಂದು ರೀತಿಯಾದಂತಹ ಸೌಖ್ಯವನ್ನ ಅನುಭವಿಸುವಂತಹ ವ್ಯಕ್ತಿ, ಕ್ರಿಯಾಶೀಲತೆ ಇರುವಂತಹ ವ್ಯಕ್ತಿ. ಒಂದು ರೀತಿ ವಯಸ್ಸು ಆಗ್ತಾ 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 ಕೆಲವು ಸಮಯದಲ್ಲಿ ಕಷ್ಟಗಳಿಗೆ ಸಿಕ್ಕಾಕೊಳ್ಳುವಂತಹ ಭಾಗ ಬರುತ್ತೆ. ಅದನ್ನ ಆಲೋಚನೆ ಮಾಡಿ ಅದನ್ನ ಸರಿಪಡಿಸ್ಕೊಂಡ್ರೆ ಇವ್ರ ಜೀವನ ತುಂಬಾ ಸುಖವಾಗಿರುತ್ತೆ. ಸಾಮೂಹಿಕವಾದಂತ ಕ್ಷೇತ್ರಕ್ಕೆ ಇವರು ಸ್ವಲ್ಪ ಒಗ್ಗೂಡ ಗುಂಪಿರುವಂತ ಕಡೆಗಳಿಗೆಲ್ಲ ಇವರಿಗೆ ಹೋಗೋಕ್ಕೆ ಮನ್ಸು ಬರೋದಿಲ್ಲ. ಒಂದು ರೀತಿ ಮಧ್ಯಮ ಸಂಪತ್ತು ಇರುವಂತಹ ವ್ಯಕ್ತಿ. ಇನ್ನು ವಿಶಾಖ ನಕ್ಷತ್ರ 3ನೇ ಪಾದ ಇವರು ಮಾತು ಸ್ವಲ್ಪ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದು. ಆದ್ರೆ ಎಷ್ಟೇ ಮಾತಾಡ್ತಿದ್ರು ಇನ್ನೊಬ್ಬರಿಗೆ ಬೇಸರ ತರುವಂತಹ ರೀತಿಯಲ್ಲಿ ಮಾತಾಡ್ತಾರೆ. ಆದ್ರೆ ಮಾತು ಆಡ್ತಾ ಇರುವಂತಹ ಸಮಯದಲ್ಲಿ ಇನ್ನೊಬ್ಬರಿಗೆ ಬೇಸರ ತರೋದಿಲ್ಲ. ವ್ಯಾಪಾರದಲ್ಲಿ, ದಲ್ಲಾಳಿಗಳಲ್ಲಿ, ಇನ್ನೊಬ್ಬರಿಗೆ ಸಲಹೆ ಕೊಡುವಂತಹ ವಿಚಾರದಲ್ಲಿ ಇವರ ಸಂಪಾದನೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಅದಕ್ಕೆ ತಕ್ಕಂತೆ ಖರ್ಚು ಜಾಸ್ತಿ ಇರುತ್ತೆ. ಹಾಗಾಗಿ ಇವರಿಗೆ ಹಣದ ಕೊರತೆ ಆಗಾಗ ಬರುವಂತಹ ಸಂದರ್ಭಗಳು ಇರುತ್ತೆ. ಆ ವಿಚಾರದಲ್ಲಿ ಇವರು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಇವರ ಜೀವನ ತುಂಬಾ ಸೊಗಸಾಗಿರೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ತಾ ಈ ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರಗಳ ಬಗ್ಗೆ ವಿವರಣೆಯನ್ನು ನಾನು ಫಲವಿಭಾಗವನ್ನು ತಿಳಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.